ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಇವಾಗ ಹೇಳೋದಕ್ಕೆ ಶುರು ಮಾಡ್ತಾನೆ. ನನಗೆ ಸಹಾಯ ಮಾಡಬೇಕು ಅನ್ನುವ ಒಂದೇ ಒಂದು ಕಾರಣದಿಂದ ಇಡೀ ಈ ಜಗತ್ತಿನ ಅತಿ ಅಮೂಲ್ಯವಾದ ಗೌಪ್ಯವಾದಂತಹ ಆತ್ಮದ ಜ್ಞಾನವನ್ನ ನನಗೆ ಹೇಳಿದ್ದೀಯ. ಇದರಿಂದ ಹೇ ಕೃಷ್ಣನೇ, ನನಗೆ ಎಲ್ಲ ರೀತಿಯಾದಂತಹ ಆವರಿಸಿದ್ದ ಮಾಯೆಯಿಂದ ನಾನು ದೂರರಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಾನೆ. ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು, ಅರ್ಜುನಂಗೆ ಅವನಿಂದ ಏನಾದರೂ ತಪ್ಪಾಗ್ತಿದ್ಯಾ, ಅವರ ಸ್ವಂತದವರ ಮೇಲೆ ಕರುಣೆಯಿಂದ ಇದ್ದಂತಹ ಒಂದು ಭಾವ ಎಲ್ಲವೂ ಈಗ ಕೃಷ್ಣ ಆತ್ಮದ ಜ್ಞಾನ ಕೊಟ್ಟ ನಂತರ ಅವನಿಗೆ ಕ್ಲಿಯರ್ ಆಗಿದೆ ಅನ್ನೋ ವಿಷಯ ಇಲ್ಲಿಗೆ ಬಂದಿದೆ. ಇಲ್ಲಿಂದ ನೀವು ಒಂದು ವಿಷಯ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ತನಕ ಅರ್ಜುನಂಗೆ ಯೋಚನೆ ಇತ್ತು, ಅಯ್ಯೋ ನನ್ನವರೇ ಆದವ್ರನ್ನ ನಾನು ಕೊಲ್ಬೇಕಾ, ಇದರಿಂದ ಆಸ್ತಿ ಸಂಪಾದನೆ ಮಾಡ್ಬೇಕಾ, ಅಥವಾ ಯುದ್ಧನ ಗೆಲ್ಬೇಕಾ, ಅದು ಧರ್ಮನ ಅಧರ್ಮನ ಅನ್ನುವ ಒಂದು ಮಾಯೆಯಲ್ಲಿ ಅವನು ಸಿಲುಕಿದ್ದ. ಆದರೆ ಈಗ ಭಗವಂತನ ಮಾತನ್ನ ಕೇಳಿ ಆತ್ಮದ ಜ್ಞಾನದ ಬಗ್ಗೆ ಅರಿವು ಮೂಡಿ ಅವನಿಗೆ ಇನ್ನ ಯಾವುದಕ್ಕಾಗಿ ಯುದ್ಧ ಮಾಡಬೇಕು ಅನ್ನುವ ಕ್ಲಾರಿಟಿ ಒಂದು ಸಿಕ್ಕಿದೆ. ಅದನ್ನ ಇಲ್ಲಿ 10 ಚಾಪ್ಟರ್ಗಳಾದ ನಂತರ 11ನೇ ಅಧ್ಯಾಯದ ಶುರುವಿನಲ್ಲಿ ಹೇಳ್ತಾನೆ. ಸೊ ಇನ್ನ 8 ಅಧ್ಯಾಯ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಟ್ಟಿಗೆ ನೋಡೋಣ ಬನ್ನಿ. ಯಾಕಂದ್ರೆ ಅರ್ಜುನ ಕೇಳಿಸ್ಕೊಳ್ಬೇಕಾಗಿರುವಂಥದ್ದು ಮತ್ತೆ ಕೃಷ್ಣ ಹೇಳೋದು ಇನ್ನ ಬಾಕಿ ಇದೆ. ಎಲ್ಲ ನೋಡೋಣ ಬನ್ನಿ.